ಏನವ ಎಲ್ಲಾರನ್ನೂ ದುಂಡು ಕುಡಿಸ್ಬಿಟ್ಟು ಏನು ಸಮಾಚಾರ? ಅವ ನಾ ಒಂದು ತೀರ್ಮಾನಕ್ಕೆ ಬಂದೇನಿ. ಏನು ಮಗಳೇ? ಅಪ್ಪ ಅದು ನಾ ಮದುವೆ ಮಾಡ್ಕೋಬೇಕಂತ ಮಾಡೀನಿ. ಹಾಂ, ಮದ್ವಿನಾ? ಅಲ್ಲ, ಹಾಂ ಮಾಡ್ಕೊಳ್ಳೋ ಅಂತವ, ಅದ್ರಾಗ ಏನೈತಿ, ನಾವೇ ಮಾಡ್ತೀವಿ, ಮುಂದೆ ನಿಂತು ನಾವೇ ಮಾಡ್ತೀವಿ. ಯಾರನ್ನಾರು ಇಷ್ಟಪಟ್ಟಿಯಾ? ಅಲ್ಲ, ಇಷ್ಟ ಹೆಂಗೆ ಪಡ್ತಿ? ಈಗಿನ ಒಂದು ತಿಂಗಳೂ ಆಗಿಲ್ಲ, ಅದು ಹೆಂಗೆ ಇಷ್ಟಪಡ್ತಿ? ಅಲ್ಲ, ಮದುವೆ ಮಾಡ್ಕೋಬೇಕಂತ ಮಾಡೇನಿ ಅಂದರೆ ಏನು ಅರ್ಥ ಅಂತ ನಮ್ಗೆ ಅರ್ಥ ಆಗ್ಲಿಲ್ಲವ. ಅಲ್ಲ ಮಾಡ್ಕೊ, ನಿಂಗೆ ಯಾರು ಬೇಡ ಅಂತಾರ? ಮಾಡೋಣ, ಎಲ್ಲರೂ ಸೇರಿ ಮದುವೆ ಮಾಡ್ತೀವಿ. ಅವ ಅಣ್ಣ ಹುಡುಗ ರೆಡಿ ಅದಾನ. ಹುಡುಗ ರೆಡಿ ಅದಾನ? ಯಾರು? ಅಲ್ಲ ಅದು ಹೆಂಗೆ ಏನು? ಅದು ಅವ ನಾ ಹೇಳಿದ್ರೆ ನೀವು ಯಾರು ಸಿಟ್ಟಾಗಂಗಿಲ್ಲದಿಲ್ಲ ಅಣ್ಣ, ಬೇಡ ಅಂತ ಹೇಳಬಾರ್ದು. ಅಪ್ಪ ನಾನೇನು ಹೇಳ್ತೀನಿ ಪೂರ್ತಿ ಕೇಳಿಸ್ಕೋಬೇಕು. ಹೇಳವ, ಅದಕ್ಕೇನಂತ, ಯಾರೇನು ಬೈತಾರೆ ನಿನಗೆ? ಹೇಳ. ಅದು ಹುಡುಗ ನನ್ನ ಸರೇ. ನಿಂಗೇನು ತಲೆ ಕೆಟ್ಟತ ನಿನಗೆ? ಆ ಏನು ಬುದ್ಧಿ ಭ್ರಮಣೆ ಆಗೈತಿ ನಿನಗೆ? ಅಲ್ಲ ಹೋಗಿ ಹೋಗಿ ನಿನಗಿಂತ ವಯಸ್ಸಿನಾಗ ಹೆಚ್ಚು ಕಮ್ಮಿ ಅಂದ್ರೂ ಒಂದು 8-9 ವರ್ಷನ 10 ವರ್ಷನ ಇರ್ಬೇಕು, ಅಷ್ಟು ದೊಡ್ಡವನ್ನ ಮದುವೆ ಮಾಡ್ಕೊಂತೀಯ. ನಿನಗೇನು ತಲೆ ಕೆಟ್ಟತ ನಿನಗೆ? ನಿನಗೆ ಇನ್ನೊಂದು ಲಗ್ನ ಮಾಡ್ತೇನೆ ಅಂತ ಹೇಳ್ತೇ ಇಲ್ಲ, ಮಾಡೋದಿಲ್ಲ ಅಂದೇವ ನಾವೇನಾರ? ಯಾಕ ನಮ್ಗೆ ಒಂದು ಲಗ್ನ ಮಾಡಿದ್ರೆ ಇನ್ನೊಂದು ಲಗ್ನ ಮಾಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡು ಹುಡುಕ್ತೀವಿ, ಒಳ್ಳೆ ಸಂಬಂಧ ಇನ್ನೊಂದು ಯಾವ್ದಾರ ಹುಡುಕಿ ಮದುವೆ ಮಾಡ್ತೀವಿ. ಅದನ್ನ ಬಿಟ್ಟು ಹೋಗಿ ಹೋಗಿ ಅವನ್ನ ಕಟ್ಕೊಂತೇನೆ ಅನ್ನಕತ್ತೀಯಲ್ಲ. ಅಲ್ವಾ, ನೀ ಭಾಳ ಓದ್ದಕ್ಕಿ ಶಾಣೆ ಹುಡುಗಿ ಅಂತ ನಾ ಅನ್ಕೊಂಡ್ರೆ ನೀ ಹಿಂಗ್ ಮಾಡ್ತೀಯ ಅಂತ ನಾ ಅನ್ಕೊಂಡಿದ್ದಿಲ್ ಬಿಡು. ಓ, ನಿನ್ ಗಂಡ ಇದಾಗ್ಯಾನ ಅಂದ ತಕ್ಷಣ ಅವ ಏನಾರ ಬಂದ್ ಹೇಳಿರ್ಬೇಕು, ಅದಕ್ಕೆ ನಿಂಗೆ ಹೆದರ್ಕೊಂಡು ಏನಾರ ಮಾಡ್ಕೊಳಕತ್ತೀಯನ ಮತ್ತೆ? ಅಥವಾ ಏನಾರ ತಲೆ ಕೆಡ್ಸಿನ ನಾವ? ಏನೂ ಇಲ್ಲ, ಯಾರು ತಲೆ ಕೆಡಿಸಿಲ್ಲ, ಯಾರು ಏನು ಹೇಳೂ ಇಲ್ಲ ಅಣ್ಣ. ಈಗ ಮತ್ತೆ ಒಂದು ಸಂಬಂಧ ನೋಡಿ ಮದುವೆ ಮಾಡ್ತೀರಿ. ಈಗ ಹಿಂದಕ್ಕೆ ಮದುವೆ ಆಗಿದ್ದ ಮನ್ಯಾಗೂ ಅತ್ತಿದ ಒಂಥರ ಸರ್ಕ್ಯಾಸ್ಟಿಕ್ ಕಿರಿಕಿರಿ, ಒಂಥರ ಅವ್ರು ನಡ್ಕೊತಿದ್ದ ರೀತಿ ಇರ್ತಿದ್ದಿದ್ದು, ಈ ಫ್ಯಾಮಿಲಿ ಸೆಂಟಿಮೆಂಟ್ ಕಿರಿಕಿರಿನೇ ನಂಗೆ ತಡ್ಕೊಳಕ್ಕೆ ಆಗವಲ್ತು. ಇನ್ನೂ ಪುಣ್ಯಕ್ಕೆ ಯಾವ ತಂಗ್ಯಾರ ಗಿಂಗ್ಯಾರ ಅಕ್ಕಾರ ಇದ್ದಿದ್ದಿಲ್ಲ, ಅವರು ಇದ್ದಿದ್ರೆ ಇನ್ನೇನಿರ್ತಿತ್ತೋ ಗೊತ್ತಿಲ್ಲ. ಈಗ ಮತ್ತೊಂದು ಸಂಬಂಧ ನೋಡ್ತೀರಿ, ಮತ್ತು ಅವ್ರದ್ದು ಒಂದು ಫ್ಯಾಮಿಲಿ ಅಂತ ಇರ್ತೈತಿ. ಅದ್ರಾಗೂ ಗಂಡ ಸತ್ತಕ್ಕೆ ಅಂದರೆ ಎಷ್ಟು ಕೀಳಾಗಿ ನೋಡ್ತಾರಂತ ನನಗೆ ಗೊತ್ತು. ಗಂಡ ಇದಾದಕ್ಕೆ ಹಂಗೆ ಹಿಂಗೆ ಅಂತೇಳಿ ಅದಕ್ಕೂ ಮಾತಾಡ್ತಾರೆ. ಒಂಥರ ಹೆಂಗಂದ್ರೆ ನನಗೆ ಮತ್ತೂ ಅದೇನೋ ಅಂತಾರಲ್ಲ, ಬಾಂಡ್ಲಾಗಿಂದ ಬೆಂಕಿಗೆ ಬಿದ್ದಂಗೆ ಆಕತಿ. ನನಗಿಷ್ಟ ಇಲ್ಲ, ನನಗಿಷ್ಟನೇ ಇಲ್ಲ. ಇಷ್ಟಕ್ಕೂ ಗಂಡ ಸತ್ತಕ್ಕೆ ಅಂದ ತಕ್ಷಣ ಈಗ ಮತ್ತೆ ಬರೋದೇನೋ ಹೊಸ ಹುಡುಗ ಬಂದು ಮದುವೆ ಮಾಡ್ಕೊತಾನ. ಅವನು ಸ್ವಲ್ಪ ಏಜ್ ಆಗಿರ್ತೈತಿ, ಇಲ್ಲ ಏನಾರ ಕೆಲಸದಾಗಿರ್ತಾನ, ಇಲ್ಲ ಏನೋ ಒಟ್ಟಿನಲ್ಲಿ ಅವನದು ಒಂದು ಏನೋ ಎರಡನೇ ಸಂಬಂಧ ಮಾಡ್ಕೊಳ್ಳೋಂಗೆ ಇದ್ದಿದ್ದೇ ಬರ್ತಾನ. ಅದಕ್ಕೆ ಅವ್ರು ಇವ್ರನ್ನ ಮಾಡ್ಕೊಂಡು ಮತ್ತು ಕಷ್ಟ ಅನ್ಭವಿಸೋದ್ಕಿಂತ ನಮ್ಮ ಸರ್ನೇ ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಂಡೇನಿ. ಅವ್ರು ತುಂಬ ಒಳ್ಳೆಯವರಪ್ಪ. ಅವರು ನನ್ನ ಸಲ ಸಿಟ್ಟು ಬರೋಂಗೆ ನಡ್ಕೊಂಡ್ರು, ಅದು ನನ್ನ ಸಲುವಾಗಿ ಮಾಡಿರೋದು. ಅದು ಅಲ್ಲದೆ ಅಪ್ಪ ಅವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ಅವ್ರ ಆಸ್ತಿ ಐತಿ ಅಡುವೈತಿ ಅಂತ ನಾನು ಇಷ್ಟಪಟ್ಟಿದ್ದಲ್ಲ, ಪಾಪ ಬಾಯಿ ಬಿಟ್ಟು ಹೇಳ್ತಾ ಇದಾರೆ, ನೀನೇ ರಾಣಿ, ನೀನೇ ಚೆನ್ನಾಗಿರು, ನಿನಗೆ ಏನು ಬೇಕು ಹೇಳು, ನಾನೆಲ್ಲ ಕೊಡಿಸ್ತೀನಿ, ಒಟ್ಟಿನಲ್ಲಿ ನೀ ಖುಷಿಯಾಗಿರ್ಬೇಕು ಅಂತ, ನಿನಗೋಸ್ಕರ ನಾ ಏನಾದರೂ ಮಾಡ್ತೀನಿ, ನಿನ್ನ ಗುಣ ನನಗಿಷ್ಟ ಅಂತ ಅವ್ರು ಮಾತಾಡಿದ್ದು ಕೇಳೇ ನನಗೆ ಒಂಥರ ಆಯ್ತು. ಆದ್ರಪ್ಪ ಅವರಲ್ಲಿ ಕಪಟ ಇಲ್ಲ. ಹಂಗಿದ್ದಿದ್ರೆ ಮದುವೆಗೆ ಇಷ್ಟು ದಿನದಾಗ ಒಂದು ಸಲನೂ ಅನ್ಕೊಟ್ಟು ನಿಷ್ಠುರವಾಗಿ ನಡ್ಕೊಳ್ಳಿಲ್ಲ, ಈಕಿನ ಮದುವೆನ ಆಗೈತಿ ಹೋಗ್ಲಿ ಬಿಡತ್ತಾಗ ಅಂತೇಳಿ ಅವ್ರು ಆ ಥರ ಅನ್ಕೊಳ್ಳೇ ಇಲ್ಲ. ಈಗಾದರೂ ನನಗೆ ಯಾರೂ ಇಲ್ಲ, ನೀನೇ ಇರೋದು, ನೀನು ಒಲ್ಲೆ ಅನ್ಬೇಡ, ಮದುವೆ ಮಾಡ್ಕೋ ಅಂತ ಒಂದು ಮಾತು ಕೇಳಿದ್ರು. ಯಾಕೋ ನನಗೆ ಅವರು ಜೆನ್ಯೂನ್ ಅದಾರ ಅನ್ನಿಸ್ತು. ಆಮೇಲೆ ಇನ್ನೂ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಯಾರನ್ನ ಇಷ್ಟಪಡ್ತೀವಿ ಅನ್ನೋದಕ್ಕಿಂತ ನಮ್ಮನ್ನು ಇಷ್ಟಪಡೋರ ಜೊತೆಗೆ ನಾವಿದ್ರೆ ನಾವಿನ್ನೂ ಜಾಸ್ತಿ ಚೆನ್ನಾಗಿರ್ತೀವಿ ಅಲ್ಲಪ್ಪ. ಬೇಡ ಅನ್ಬೇಡ್ರವ, ನೀವೆಲ್ಲರೂ ಮುಂದೆ ಮದುವೆ ಮಾಡಿದ್ರೆ ಚೆನ್ನಾಗಿರ್ತೈತಿ. ಅವ್ರಿಗೆ ಏಜ್ ಆಗೈತಿ ಅಂತಿ, ಈಗ ಮತ್ತೆ ನನಗೂ ಈ ಥರ ಆಗೈತಲ್ಲ, ಒಂದಕ್ಕೊಂದು ಸರಿ ಹೋತಲ್ಲ. ಅದು ಅಲ್ಲದೆ ನನಗೆ ಟೆನ್ಷನ್ಲೆಸ್ ಜೀವನ ಬೇಕಾಗೈತಿ, ನೆಮ್ಮದಿಯಿಂದ ಇರಬೇಕಾಗೈತಿ. ಅಲ್ಲ, ಏನು ನೆಮ್ಮದಿಯಿಂದ ಇರ್ತೀಯ ನೀನು ಅವ್ನು ಮದುವೆ ಮಾಡ್ಕೊಂಡ್ರೆ? ಇಲ್ಲ ಇಲ್ಲ, ಅಲ್ಲ ಅವ್ನು ಮದುವೆ ಮಾಡ್ಕೊಂಡು ಅವ್ನು ಸ್ವಲ್ಪ ದಿನಕ್ಕೆ ನೆಗದಿದ್ದು ನೆಲ್ಲಿಕ ಮರ ಆದ್ರೆ ಆಮೇಲೆ ನಿನ್ಗತಿ ಏನು? ಅಲ್ಲ ನನಗೆ ಅಂದರೆ ಈಗ ತಡಿ, ಇವ್ರು ನನಗೆ ಮದುವೆ ಮಾಡಿದ್ದಲ್ಲ, ಈಗ ಫಸ್ಟ್ ಮದುವೆ ನನಗಿಂತ 5 ವರ್ಷ ದೊಡ್ಡವನು. ಹೌದಾ? 5 ಯಾಕೆ 7 ವರ್ಷ ದೊಡ್ಡವರಲ್ಲ ಅವರು, ದೊಡ್ಡವಿದ್ದ ಅವನ ಜೋಡಿ ನಾನು ಮದುವೆ ಮಾಡಿದ್ದೆ. ಇವ್ರು ಒಂದು 3 ವರ್ಷ ಜಾಸ್ತಿ. ಏನವ ಆಕತಿ? ಇನ್ನೊಂದು 3 ವರ್ಷಕ್ಕೆ ಏನಾಕೈತಿ? ನನ್ನಕ್ಕಿಂತ ಒಂದು ಸ್ವಲ್ಪ ಏಜ್ನೇ ದೊಡ್ಡವಿರೋನ್ ಮದುವೆ ಮಾಡಿದ್ರೆ ಬದುಕಿದ್ನಾ? ಅವ ಸಾವು ನೋವು ನಮ್ಮ ಕೈಯಾಗಿರ್ತೈತಿ, ಆ ದೇವ್ರು ಕೊಡೋದು. ಸಾವು ಈಗ ತಡಿ, ಅವ್ ಕುಡಿದು ಹೋಗಲ್ಲ, ಆಕ್ಸಿಡೆಂಟ್ ಮಾಡ್ಕೊಂಡು ಸಾಯ್ತಾನಂತ ಯಾರಿಗೆ ಕನ್ಸು ಬಿದ್ದಿತ್ತು ಹೇಳಿ ನೋಡೋಣ? ಅಲ್ಲ, ಒಂದಿನಕ್ಕೂ ನನಗೆ ಬೆಲೆನೇ ಕೊಡ್ಲಿಲ್ಲವ ಅವನು, ನನ್ನ ಮೇಲೆ ಪ್ರೀತಿನೇ ತೋರಿಸ್ಲಿಲ್ಲ ನೆಟ್ಟಗ. ಅವ್ನು ಕುಡಿತಾತು, ಅವ್ನ ಫ್ರೆಂಡ್ಸ್ ಆತು, ಅವ್ನು ಮೋಜು ಮಸ್ತಿ ಪಾರ್ಟಿ ಆತು, ಅವ್ರವ್ವ ಮಗ ಮಾಡಿದ್ದೆ ಸೈ ಸಾಲದಕ್ಕೆ ನಾನು ದುಡಿಯೋ ರೊಕ್ಕದ ಮೇಲೆ ಕಣ್ಣು. ಇಂಥ ಫ್ಯಾಮಿಲಿ ಒಳಗೆ ಸಿಕ್ಕೊಂಡಿದ್ದೆ ನಾನು, ಗೊತ್ತಾ? ಸಾಲದಕ್ಕೆ ಮನೆ ವಾರಗಿತ್ತಾರ ನಮ್ಮಿಬ್ಬರು ನಡಕ್ಕೆ ಪೈಪೋಟಿ. ನಾನು ಏನು ಮಾಡಿದ್ರು ಆಕಿ ಸರಿ ಹಾಕಿದ್ದಿಲ್ಲ, ಆಕಿ ಮಾಡಿದ್ದು ನಂಗೆ ಇಷ್ಟ ಹಾಕಿದ್ದಿಲ್ಲ, ಮೇಲೆ ಶಾಡ ಹಚ್ಕೊಡೋದು. ಅಯ್ಯೋ, ಅವ ಜೀವನ ಭಾಳ ಸಣ್ಣದೈತಿ, ನಮ್ಮ ಇಷ್ಟ ಬಂದಂಗೆ ಬದುಕಬೇಕು. ಅದನ್ನ ಬಿಟ್ಟು ಇನ್ನೊಬ್ರ ಕೈಯಾಗಿ ಯಾಕೆ ಸಿಗಿಸ್ಬೇಕು? ನನಗಿದು ಮೊದಲು ಅರ್ಥ ಆಗಿದ್ದಿಲ್ಲ, ಈಗ ಅರ್ಥ ಆಗೈತಿ. ಏನು ನನಗೆ ಎರಡನೇ ಮದುವೆ ಯೋಗ ಐತಿ, ಹೌದಾ? 1ನೇ ಮದುವೆದಂತೂ ತೊಂದರೆ ಆಕೈತಿ ಅಂತ ಅದು ಬರ್ದಿತ್ತು. ನಾನು ಆಗಲ್ಲ ಅನ್ಕೊಂಡಿದ್ದೆ, ಏನು ಆಗೇ ಹೋತಲ್ಲ. 2ನೇ ಮದುವೆ ಮಾಡ್ಕೊಂಡಾಗ ನಾನು ಚೆನ್ನಾಗಿರ್ತೀನಿ ಅಂತ ಜಾತಕದೊಳಗೆ ಐತಿ. ಅದನ್ನ ನಂಬ್ತೀನೋ ಬಿಡ್ತೀನೋ, ಆದ್ರೆ 1ನೇದಾಗಿದ್ದು ನೋಡಿದ್ರೆ 2ನೇ ನನಗೆ ನಂಬಿಕೆ ಬರ್ತೈತೆ. ಅದಕ್ಕೆ ನಾ 2ನೇದ್ದು ಒಪ್ಕೋಬೇಕು ಅಂತ ಮಾಡೀನಿ.
ಮದುವೆ ಆಗ್ಬೇಕು ಅಂತ ಮಾಡೇನಿ. ನಾನು ಚೆನ್ನಾಗಿರ್ತೀನಿ ಅನ್ನೋ ನಂಬಿಕೆ ನನಗೈತಿ. ನೀ ಏನ್ ಹೇಳಿದ್ರು ನಾ ಅವ್ನ್ ಕೊಟ್ಟು ಲಗ್ನ ಮಾಡಕ್ ತಯಾರಿಲ್ಲ. ಏನ ಮರ್ಯಾದೆ ಕಳ್ಕೊಂತೇವಿ, ಅರ್ಥ ಮಾಡ್ಕೋ. ಏನ್ ಊರನ್ ಮಂದಿ ಏನಂತಾರ? ಊರನ್ ಮಂದಿ ಹಂಗಾರ ಈಗ ನಾನು ಈ ತರ ಆಗಿ ಕುಂತೇನಲ್ಲ, ಊರನ್ ಮಂದಿ ಬರ್ತಾ ಇದಾರ ನನ್ನ ಕಷ್ಟ ಕೇಳಕ? ಊರನ್ ಮಂದಿ ನಂಗೆ ಸಮಾಧಾನ ಮಾಡ್ತಾ ಇದಾರ? ಹಂಗಾರ ಊರನ್ ಮಂದಿ ಹೇಳ ದುಡ್ಡು ನನ್ನ ಜೀವನ ಸಾಕ್ಸಕ. ಅಣ್ಣ ಯಾಕೆ ಇನ್ನೊಬ್ರ ಸಲುವಾಗಿ ನಾವು ನಮ್ಮ ನಿಮ್ದು ಹಾಳು ಮಾಡ್ಕೋಬೇಕು? ಇದನ್ನೇ ಎಲ್ಲರೂ ಥಿಂಕ್ ಮಾಡೋದಿದೆ. ಅಯ್ಯೋ 4 ಮಂದಿ ಏನಂತಾರ ಏನ, 4 ಜನ ಏನಂತಾರ ಏನ, ಇವ್ರು ಏನೇನೋ ಅಂತಾರ ಅಂತ ನಾವು ಯಾಕಣ್ಣ ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ಅಲ್ಲ ಅತ್ತಿಗೆಮ್ಮ, ನೀನ ಹೇಳ. ನಿಮ್ಮ ಅತ್ತಿ ಮಾವ ಇಬ್ರು ಅಲ್ಲೇ ಅಂದೆ ಬೇಡ ಮದುವೆ ಮಾಡ್ಕೋಬೇಡ ಅಂದ್ರ, ಹೌದಾ? ನೀನು ಒಂದೇ ದಿನ ಇದ್ರೂ ಪರವಾಗಿಲ್ಲ ನಂಗೆ ಮಾವನ ಬೇಕಂತ ಮದುವೆ ಮಾಡ್ಕೊಂಡಿ. ಅಣ್ಣ ಕೆಲಸ ಬಿಟ್ಟ ಅದು ಬೇರೆ ಮಾತು. ಆದ್ರೆ ಈಗ ಚೆನ್ನಾಗಿ ಅದೀ ಇಲ್ಲ? ಹೇಳಿ ನೀನೆ ನೋಡೋಣ. ನಾವು ಒಂದು ಕ್ಷಣಕ್ಕಾದ್ರೂ ನಿನಗೆ ಬೇಕಾದ ಜೀವನ ನೀ ಬದುಕ್ಬೋದು ಅನ್ನೋದು ವಿಚಾರ ಮಾಡಿದೆ? ಇಲ್ಲೋಡ, ಇಲ್ಲ ಬಾರದು ಮಾತಾಡ್ಬೇಡ. ನಿನಗೆ ಹೇಳಕತ್ತೇನೆ ಕೇಳ ಜ್ಯೋತಿ. ನೀ ಅವನ ಮನೆಗೆ ಸೊಸೆಯಾಗಿ ಹೋಗೋದು, ಹೆಂಡತಿಯಾಗಿ ಹೋಗೋದು ನನಗೆ ಇಷ್ಟ ಇಲ್ಲ. ಅವನು ಮದುವೆ ಮಾಡ್ಕೊಂತೇನಂತೀಯಲ್ಲ ನೀನು, ಎದ್ರಾಗ ಹೊಂತಾನವ ನಿನಗೆ? ಬೇಡ, ಒಳ್ಳೆ ಸಂಬಂಧ ನೋಡ್ತೇನೆ, ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಇದೇ ಒಳ್ಳೆ ಸಂಬಂಧ ಅವ? ಅಲ್ಲಲೇ ಗಂಡಿನ್ನು ಇದಾಗಿ ನಿನಗ 1 ತಿಂಗಳು ಕಳೆದಿಲ್ಲ, ಆಗ್ಲೇ ಇನ್ನೊಂದು ಮಾಡ್ಕೊಂತೀನಿ ಅಂತಿ. ಊರನ್ ಮಂದಿ ಏನಂತಾರ? ನಿಮ್ಮ ಅತ್ತಿ ಮನ್ಯಾಗ ಏನಂತಾರ? ಅತ್ತಿ ಮನಿ ತಗೊಂಡು ಏನವ ಮಾಡ್ತಿ? ಅತ್ತಿ ಮನೆಗೆ ಇರ್ಬೇಕಾದ ಸಂಬಂಧಕ್ಕಿರೋ ಗಂಡನೇ ಇಲ್ಲ ಅವನು. ಅತ್ತಿ ಮನಿ ತಗೊಂಡು ನಾನೇನ್ ಮಾಡ್ಲಿ? ಊರನ್ ಮಂದಿ ಅದನ್ನೇ ಹೇಳಿದ್ನಲ್ಲ ನಿನಗೆ. ಊರನ್ ಮಂದಿ ಹೆಂಗಿದ್ರು ಮಾತಾಡ್ತಾರ, ಏನಾದ್ರೂ ಮಾತಾಡ್ತಾರ, ಚಲೋ ಇದ್ರು ಮಾತಾಡ್ತಾರ, ಚಲೋ ಇಲ್ಲಂದ್ರು ಮಾತಾಡ್ತಾರ. ನಾನು ನಮ್ಮ ಸರ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಜೀವನ ಚೆನ್ನಾಗಿರ್ತೈತಿ ಅಂತ ನನಗೆ ನಂಬಿಕೆ ಐತಿ. ಇದಕ್ಕೆ ನೀವೇನು ಹೇಳ್ತೀರಿ? ನನಗಿಷ್ಟ ಇಲ್ವಾ? ನನಗೂ ಇಷ್ಟ ಇಲ್ಲ. ನಾನಂತೂ ಈ ಮದ್ವಿಗೆ ಒಪ್ಪಂಗಿಲ್ಲ. ಜ್ಯೋತಿ, ಎಲ್ಲರನ್ನೂ ವಿರೋಧ ಹಾಕೊಂಡು ಯಾಕೆ ಅವ್ರನ್ನೇ ಮದುವೆ ಮಾಡ್ಕೋಬೇಕನ್ನಕತ್ತಿ? ಬೇಡ, ಸುಮ್ಮನಿರು, ಒಂದು ಒಳ್ಳೆ ಸಂಬಂಧ ನೋಡಕ್ ಬರ್ತೈತಿ. ಅದನ್ನೇ ಹೇಳ್ತಾ ಇರೋದು ಅತ್ತಿಗೆಮ್ಮ. ನಾನು ಒಳ್ಳೆ ಸಂಬಂಧ ನೋಡ್ತೀನಿ ಅಂತ ಮತ್ತೆ ಯಾವುದೋ ಫ್ಯಾಮಿಲಿ ಸಂಬಂಧನೇ ನೋಡ್ತೀರಿ. ನನಗಿಷ್ಟ ಇಲ್ಲ ಈ ಅತ್ತಿ ನಾದ್ನ್ಯಾರ ಕೈಯಾಗ, ವಾರ್ಗಿತ್ಯಾರ ಕೈಯಾಗ ನನಗೆ ಸಿಕ್ಕೊಳಕ್ಕೆ ಇಷ್ಟ ಇಲ್ಲ. ಒಳ್ಳೆ ಬೇಡ ನನಗೆ. ಆತ ಯಾವ್ದಾರ ತಾಯಿ ಇಲ್ಲದ ಹುಡುಗನ್ನ ನೋಡೋಣಂತೆ, ಆದ್ರೆ ನೀನು ದುಡುಕ್ ಬೇಡ. ನಾ ಹೇಳೋದು ಕೇಳ. ಅವ ಯಾಕವ ನಾ ಹೇಳೋದು ಅರ್ಥ ಆಗ್ವಲ್ತ? ನಾನು ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀನವ. ಇದನ್ನ ಹೇಳಿ ನೀನು ತಲೆ ಕೆಡ್ಸಿದ್ನವ? ನೀನೇನಾರ ಅವ್ನ ಮದುವೆ ಮಾಡ್ಕೊಂಡು ನಿನಗ ಬಿತ್ತಂತ ತಿಳ್ಕೊಂಬಿಡ. ಯಾವತ್ತು ನಾವು ತಾಯಿ ಅಂತ ಕರಿಬೇಡ ನೀನು, ಹೇಳಕತ್ತೀನಿ. ನನ್ನ ಮಕ ನೋಡ್ಬೇಡ ನೀನು. ಇಲ್ವಾ? ನನಗೂ ಇಷ್ಟ ಇಲ್ಲ ಬಿಡು. ನೀ ಈ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ. ನೋಡ್ ಜ್ಯೋತಿ, ನೀ ನನ್ನ ತಂಗಿ ಆಗಿರ್ಬೇಕಂದಿ ನಾವು ತೋರಿಸಿದ ಹುಡುಗನ್ ಚಂದಾಗಿ ಮದುವೆ ಮಾಡ್ಕೊಂಡು ಚಂದಾಗಿ ಜೀವನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಅಂದ್ರೆ ಮತ್ತೆ ನಮ್ಮ ಮಾತಿಗೆ ವಿರೋಧವಾಗಿ ನೀನು ನಡ್ಕೊ ಕೂಡ್ದು. ಎಲ್ಲಣ್ಣ ನಿಮ್ಮ ಮಾತಿಗೆ ವಿರೋಧವಾಗಿ ನಾವು ನಡ್ಕೊಂಡೇನಿ? ಹೇಳಿ ನೋಡೋಣ, ನಿನ್ನ ಮಾತಿಗೆ ವಿರೋಧವಾಗಿ ನಾವು ಎಲ್ಲಿ ನಡ್ಕೊಂಡೇನಿ? ನಾನು ಪ್ರತಿ ಕ್ಷಣ ಈ ಮೊದಲಿಂದ ಹಿಡಿದು ಇವಾಗಿನವರೆಗೂ ನಾನು ಕೆಲ್ಸಕ್ಕೆ ಸೇರೋದ್ರಿಂದ ಹಿಡಿದು ನನ್ನ ಮದುವೆ ಆಗೋವರೆಗೂ ಯಾವತ್ತೂ ನಿಮ್ಮ ಮರ್ಯಾದೆಗೆ ಕೆಲಸನ ಮಾಡಿಲ್ಲಣ್ಣ. ಕೊಡಿಗೆ ನೀವು ತೋರಿಸಿದ ಹುಡುಗನ್ನೇ ಮದುವೆ ಮಾಡ್ಕೊಂಡೆ ಅಲ್ಲ ಅಣ್ಣ. ನಾನೇ ನನ್ನ ಇಷ್ಟಪಟ್ಟು ಹುಡುಗನ್ನ ಮದುವೆ ಮಾಡ್ಕೊಂಡೆ. ಹೇಳಂಗ ನೋಡೋಣ. ಆಯ್ತು, ನಾವೇನ್ ನಿನ್ ಕೆಟ್ಟದಕ್ಕೆ ಮಾಡ್ಲಿಲ್ಲ, ಏನೋ ಹಣೆ ಬಾರ ಕೆಟ್ಟದಾತು. ಈಗೂ ಹೇಳ್ತಾ ಇದೀನಲ್ಲ, ನಾನು ಒಂದು ಒಳ್ಳೆ ಹುಡುಗನ್ ಯಾವ್ದಾರ ಹುಡುಕ್ತೀನಿ, ಏನು ತೋರಿಸ್ತೀನಿ, ಅವನ ಜೊತೆಗೆ ಮದುವೆ ಮಾಡ್ಕೊ. ಅದಕ್ಕೆಮ್ಮ ನಾನು ತೊಗೊಂಡಿದ್ದ ಡಿಸಿಷನ್ ನಿಮಗೂ ತಪ್ಪು ಅನ್ನಿಸ್ತಾ? ತಪ್ಪು ಸರಿ ಹೆಂಗೆ ಹೇಳದವ? ನಿನ್ನ ಕಡೆಯಿಂದ ವಿಚಾರ ಮಾಡಿದರೆ ಸರಿ, ನಿಮ್ಮಪ್ಪ ನಿಮ್ಮ ಅವ್ನ ಕಡೆಯಿಂದ ವಿಚಾರ ಮಾಡಿದ್ರೆ ಬೇಡ ನನ್ನ ಮಗಳ ಅವ್ರನ್ನ ಮಾಡ್ಕೊಳ್ಳೋದು ಅಂತ ಅನಿಸ್ತತಿ. ಆದರೆ ಏನಂತೇಳಿ ನನಗೆ ಅರ್ಥ ಆಗವಲ್ತು. ನನಗೂ ಇದ್ರೊಳಗೆ ಅಷ್ಟು ಡಿಸಿಷನ್ ತೊಗೊಳಕ್ಕೆ ಆಗವಲ್ತು. ನೀನಂತಿ ನಿಂದು ಹೋಲಿಕೆ ಮಾಡಿ ಮಾತಾಡ್ತಿ, ಬಟ್ ನಂದ ಬೇರೆ ನಿಂದ ಬೇರೆ. ಏನು ನಂದು ನಮ್ಮ ಮಾವ, ನಿಂದು ಹಂಗನ ಹೇಳಿ ನೋಡೋಣ. ಈಗ ದುಡುಕ್ಬೇಡ. ಏನು ಇಷ್ಟು ದಿನನ ಆಗೋಗೈತಿ, ಇನ್ನೂ ಯಾಕೆ ಅದು ಇದು ಮಾಡ್ತಿ? ನೋಡೋಣ, ಒಂದು ಸ್ವಲ್ಪ ದಿನ ಟೈಮ್ ಕೊಡು. ಯಾಕೆ ಸಂಬಂಧ ನೋಡ್ತೀನಿ ಅಂದಾರಲ್ಲ, ನೋಡಲಿ. ಏನು ಆಮೇಲೆ ವಿಚಾರ ಮಾಡಕ್ಕೆ ಬರ್ತೈತಿ. ಅದಕ್ಕೆ ನಿಮ್ಮ ಕೈ ಮುಗಿತೀನಿ, ನೀವರ ಅಣ್ಣನ ಜೋಡಿ ಮಾತಾಡ್ರಿ. ನಾನು ಮೊದಲು ಒಪ್ಕೊಂಡಿದ್ದಿಲ್ಲ, ಯಾಕೋ ನನಗೆ ನಾನು ಇಷ್ಟಪಡೋರ್ಗಿಂತ ನನ್ನ ಇಷ್ಟಪಡೋರನ್ನ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀನಿ ಅನ್ನಿಸ್ತೈತಿ. ಏನು ನನಗೂ ಅವ್ರಿಗೂ ವಯಸ್ಸಂತ್ರ ಏನು ಅಂತ ಭಾಳಿಲ್ಲ, ಮಾಡ್ಕೋಬೋದು ಅಂತ ಅನ್ನಿಸ್ತೈತಿ. ಅದಕ್ಕೋಸ್ಕರ ಅಲ್ಲ, ನಾನು ನಿನ್ನ ಕೇಳ್ತೀನಿ, ಇಷ್ಟು ದಿನ ಸರ್ ಅಂತ ಕರೆದಕ್ಕೆ ನೀನು ಈಗ ಇದ್ಕಿದ್ದಂಗೆ ರೀ ಅನ್ನಕ್ಕೆ ನಿನ್ನ ಮನಸ್ಸು ಒಪ್ತತೆ? ಹೇಳಿ ನೋಡೋಣ, ನಿನಗೆ ಅವ್ರ ಜೊತೆ ಕಂಫರ್ಟಬಲ್ ಆಗ್ತತೆ? ಆಕ್ಕೈತಿ. ಮೊದಲು ಅಕ್ಕಿತ್ತ ಇಲ್ಲ ಗೊತ್ತಿಲ್ಲ, ಆದರೆ ಇಷ್ಟು ಗಂಡನ ಮನೆ ಕಷ್ಟ ಅನುಭವಿಸ್ಬಿಟ್ನಲ್ಲ, ಅವ್ರ ಮಾತು ಕೇಳಿಬಿಟ್ನಲ್ಲ, ಕೇಳಿಂದ ಈಗ ನನಗೆ ಗೊತ್ತಾಗತ್ತೈತಿ. ಅದಕ್ಕೆ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೇವೆ ಅನ್ನೋ ನಂಬಿಕೆ ಬಂತು. ಅದ್ರ ಸಂಬಂಧ ಸರಿ ಅಂಕರ್, ಒಂದು ಮಾತಾಡಿ ಹೇಳ್ತೇನೆ. ಗಿರ್ಜಿ, ಒಂಚೂರು ದೇವಸ್ಥಾನ ಭಟ್ರ ಕಡೆ ಮಾತಾಡಿ ಬರಂಬ. ಯಾಕೆ ಶಾಂತಕ್ಕ ಇಷ್ಟು ಅವಸರ ಅಷ್ಟು ಅವಸರ ಅದೆಲ್ಲ ನಂಗೆ ಗೊತ್ತಿಲ್ಲ. ಒಟ್ಟು ನನ್ನ ಮಗಳಿಗೆ ಒಂದು ಒಳ್ಳೆ ಮದುವೆ ಮಾಡ್ಬೇಕಷ್ಟೇ. ಅಯ್ಯೋ ಮಾಡಿ ಶಾಂತಕ್ಕ, ಯಾರು ಬೇಡ ಅಂತಾರ? ಅದಕ್ಕೆ ಯಾಕೆ ಇಷ್ಟು ಗಾಬರಿ ಆಗಕತ್ತಿ? ಗಾಬರಿ ಪ್ರಶ್ನೆ ಅಲ್ಲ ಗಿರ್ಜಿ, ನೀ ನನ್ನ ಗೆಳತಿ ಅಂತೇಳಿ ನಿನ್ನ ಮುಂದೆ ಮನಸ್ಸು ಬಿಚ್ಚಿ ಮಾತಾಡ್ತೇನೆ. ಯಾರ ಮುಂದೆ ಅನ್ನಕ್ಕೆ ಹೋಗ್ಬೇಡ. ಇಲ್ಲ, ಯಾರ ಮುಂದೆ ಹೇಳ್ತೇನೆ ಶಾಂತಕ್ಕ? ನಾನು ನನ್ನ ಹೊಟ್ಟೆ ಅಂದೆಲ್ಲ, ನನ್ನ ಮನೆ ಅಂದೆಲ್ಲ ನಿನ್ನ ಮುಂದೆ ಹೇಳ್ಕೊತೀನಿ. ನಾನು ಸೊಸಿ ಕಾರ್ ಬೇಕಂತ ಜಗಳ ಮಾಡಕತ್ತಿರೋದು, ನನ್ನ ಮಗಳ ಮೇಲೆ ಹೇವ ಮಾಡಕತ್ತಿರೋದು ನಾನೇನು ನಿನಗೆ ಹೇಳಿಲ್ಲನ? ಹೇಳೇನಪ್ಪ? ನೀನೇನು ಅದನ್ನ ಎಲ್ಲರ ಮುಂದೆ ಡಂಗ್ರ ಸಾರಿ ಏನು? ಇಲ್ಲ, ಮನಸ್ಸಿನಾಗ ಇಟ್ಕೊಂಡ್ರೆ ಮನಸ್ಸು ಬಾರ ಆಕತ್ತಲ್ಲ. ನಾನು ನಿನ್ನ ಮುಂದೆ ಹೇಳಿ ಹಗರ ಮಾಡ್ಕೋತೀನಿ, ನೀನು ನನ್ನ ಮುಂದೆ ಹೇಳ್ತಿ ಅಷ್ಟೇ. ನನಗೆಲ್ಲ ಗೊತ್ತಾಕತ್ತೆ. ತಗೋ, ಹೇಳಿ ಏನಾತ?
ಅಯ್ಯೋ ದೇವ್ರೆ, ನನಗಂತೂ ಏನು ಹೇಳ್ಬೇಕಂತ ತಿಳಿವಲ್ತವ. ನನ್ನ ಮಗಳಿಗೆ ಅದು ಏನು ಬುದ್ಧಿ ಬಂದತ್ತೆ ಏನಾಗ್ತದ, ಅದು ಯಾರು ಅವನ ಏನೋ ತಲೆ ಕೆಡ್ಸಾನ, ಮತ್ತೇನಿಲ್ಲ. ಆಕಿ ಸರ್ ಅವನ ತಲೆ ಕೆಡ್ಸಿರೋದು ಮತ್ತೆ ಯಾರು ಇಲ್ಲ. ಅಲ್ಲ ಹೋಗಿ ಹೋಗಿ ಅವನ ಮದುವೆ ಮಾಡ್ಕೊಂತೇನೆ ಅನ್ನಕತ್ತಾಳ ಅವ್ರ ಸರ್ನ. ಅಯ್ಯ ಯಾಕೆ ಶಾಂತಕ, ಜ್ಯೋತಿ ಭಾಳ ಶಾಣೆ ಹುಡುಗಿ, ಆ ಹುಡುಗಿ ಹಿಂಗೆ ಯಾಕೆ ಮಾಡಕತ್ತದ? ಹೋಗಿ ಹೋಗಿ ಅವನ್ನ ಈಕಿಗಿಂತ ಒಂದು 10 ವರ್ಷ ದೊಡ್ಡವಲ್ಲ ಅವ. ಈಗ ಮದುವೆ ಮಾಡಿದ್ದಲ್ಲ ಅವ 6 ವರ್ಷನ 7 ವರ್ಷ ದೊಡ್ಡವ ಇದ್ದ. ಇವ್ 10 ವರ್ಷ, 3 ವರ್ಷಕ್ಕೆ ಏನು ಫರ್ಕ್ ಆಕತಿ? ಅದು ಅಲ್ಲದೆ ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರ್ನ ಮದುವೆ ಮಾಡ್ಕೋಬೇಕು. ನಾನು ಅವ್ನ ಮದುವೆ ಮಾಡ್ಕೊಂಡು ಚಲೋ ಇರ್ತೀನಿ. ಅತ್ತಿ ಕಾಟಿಲ್ಲ, ನಾದ್ನಿ ಕಾಟಿಲ್ಲ, ಮಾವರಿಲ್ಲ, ಯಾರು ಇಲ್ಲ, ಹೇಳೋರು ಕೇಳೋರಿಲ್ಲ, ನಾನು ನನ್ನ ಗಂಡ ಇಬ್ಬರೇ ಆರಾಮಿರ್ಬೋದು ಅಂತ ಹಾಕಿದ್ದು. ಆಮೇಲೆ ಅವ ಬಾ ಇಷ್ಟಪಟ್ಟನ, ನನ್ನ ಮದುವೆ ಮಾಡ್ಕೋತೀನಿ ಅನ್ನೋದು ಒಂದೇ. ಹೆಂಗೆ ಒಪ್ಕೊಳ್ಳಿ ನಾನು, ಹೇಳಿ ನೋಡೋಣ. ಅಯ್ಯೋ ಏನಪ್ಪ, ಅಲ್ಲ ಶಾಂತಕ, ಇದಕ್ಕೆ ಏನು ಮಾಡೋದು? ಈಗ ಬ್ಯಾಡ ಅಂತ ಹೇಳಿದದಿಲ್ಲ, ಬ್ಯಾಡ ಅಂತ ಹೇಳಿದ್ನೆ. ಬ್ಯಾಡ ಅಂತ ಹೇಳಿದ್ರು ಎಲ್ಲಿ ಅವರು ಅದನ್ನೆಲ್ಲಿ ಕೇಳ್ತಾಳಕಿ ನನ್ನ ಮಾತು. ಈಗ ತಲೆಯಾಗ ಬಂದು ಹೋಗ್ಬಿಟ್ಟತಪ್ಪ, ಮದುವೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬೇಕು ಅನ್ನೋ ಲೆಕ್ಕಕ್ಕೆ ಬಂದು ಹೋಗ್ಬಿಟ್ಟತಿ. ಏನು ಮಾಡ್ತಿ ಹೇಳು? ಹೌದಾ? ಏನು ಮಾಡೋದಪ್ಪ, ಏನು ಹೇಳೋದು ಇದಕ್ಕೆ? ಅದಕ್ಕೆ ನಾವ ಒಂದು ಒಳ್ಳೆ ಸಂಬಂಧ ನೋಡ್ಬಿಟ್ರೆ ದೌಡು. ಏನು ನಾನು ಹಂಗಾರ ಈ 1 ತಿಂಗಳೂ ಆಗಿಲ್ಲ, ಬೇಡ ಇಷ್ಟು ಗಡ ಇನ್ನೊಂದು ವರ್ಷ ಹೋಗ್ಲಿ ಅಂತ ಸುಮ್ಮನಿದ್ದೆ. ಇದು ಯಾಕೆ ವರ್ಷಗಟ್ಟಲೆ ಬಿಡುವಂಗೆ ಕಾಣುವಲ್ ತೆಗಿರ್ಜಿ. ಇಲ್ಲ, ಅರ್ಜೆಂಟ್ ಒಂದು ಹುಡುಗನ ನೋಡಿ ಮದುವೆ ಮಾಡಲೇಬೇಕು, ಇಲ್ಲ ಅಂದರೆ ಕೆಲ್ಸ ಕೆಡ್ತತಿದೆ. ಅದಕ್ಕೆ ಹೇಳಿ ಬಂದೇನೀಗ, ಕೋರ್ಟಿಗೆ ಎಲ್ಲಿ ಹೋಗಂಗಿಲ್ಲ, ನೀನು ತಣ್ಣಗ ಮನ್ಯಾಗಿರ್ಬೇಕು ಅಂತ ಹೇಳೇನೀಗ. ಮನ್ಯಾಗಿರ್ತೇನೆ ಅಂತ ಅಂದಾಳ. ಏನು ಅದಕ್ಕೆ ನಾ ಮೊದಲು ಮದುವೆ ನಾವು ಒಂದು ಒಳ್ಳೆ ಸಂಬಂಧ ನೋಡಿಬಿಟ್ರೆ ಆಕಿಗೆ ಯಾವಾಗ ಮದುವೆ ಮಾಡ್ಕೊಳಕ್ಕೆ ಎಲ್ಲ ಕತಿ ಹೇಳಿ ನೋಡೋಣ. ಅದಕ್ಕೆ ನೀ ಹೇಳೋದು ಸರಿ ಶಾಂತಕ್ಕ. ಹಂಗೆ ಮಾಡೋಣ. ಅತಿಯಾಗಿ ಸ್ಟ್ರಿಕ್ಟ್ ಮಾಡೋಕ್ಕೂ ಕೆಲವೊಂದು ಟೈಮ್ ಆಗೋದೇ ಇಲ್ಲ. ಮಾಡೋಣ, ಇತರೆ ಕೆಡಿಸ್ಕೊಬೇಡ. ಆ ದೇವ್ರ ಕಣ್ಣ ಮಣ್ಣು ತುಂಬಲಿ, ನನಗೆ ಎಲ್ಲ ತಂದು ತಲೆ ಮ್ಯಾಗ ಇಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಾನ. ನನಗೆ ಶಿಕ್ಷೆ ಅಲ್ಲ, ಒಬ್ರಿಗೆ ಯಾರಿಗಾರ ನೋವು ಕೊಡಕತ್ರ ಆ ದೇವ್ರು, ಏನಾರ ಒಂದು ನೋವು ಕೊಡತ್ರ ಅವ್ರಿಗೇ ಕೊಡ್ತಾ ಇರ್ತಾನ. ಮೇಲೆ 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 ಅವ್ರಿಗೆ ತೊಂದರೆ ಕೊಡೋದು. ಯಾಕೆ ಯಾರು ಕಣ್ಣಲ್ಲ ಇದ್ಕೊಲೆ ಸುಲಿಗಿ ಮಾಡಿ, ಆ ದೇಶದಾಗ ಏನೇನೋ ಮಾಡಿ, ಆ ಮಕ್ಕಳ ಮೇಗೆಲ್ಲ ಇದನ್ನ ಮಾಡಿ ಏನು ಅನ್ಯಾಯ ಮಾಡ್ಕೊಂಡೆ ಬದುಕ್ತಿರ್ತಾರಪ್ಪ. ಇನ್ನೊಬ್ರಿಗೆ ಮೋಸ ಮಾಡ್ಕೊಂಡು ಅಂಥವ್ರೆಲ್ಲಾದ್ರೂ ಒಂದು ಚೆನ್ನಾಗಿರ್ತಾರ. ನಮ್ಮಂತವ್ರಿಗೆ ಯಾಕೆ ಈ ನಮ್ನಿ ಅಂತ. ಹಂಗೆ ಬಿಡ ಶಾಂತಕ್ಕ, ಉಗುರು ಸುತ್ತಿನ ಮ್ಯಾಗ ಒನ್ಕಿ ಪೆಟ್ಟು ಅನ್ನಂಗಿಲ್ಲನ. ಹಂಗೆ ಏನಪ್ಪ, ನನ್ನ ಮಗಳು ಒಳ್ಳೆಕಿ, ಆಕೆ ಹಿಂಗೆಲ್ಲ ದುಡ್ಕಲ್ಲ ಅನ್ನೋ ನಂಬಿಕೆ ನನಗೈತಿ. ನನ್ನ ಮಗಳಿಗೆ ನಾ ಬ್ಯಾಡ ಅಂದೇನಿಲ್ಲ, ಆಕೆ ಆ ಕೆಲಸ ಮಾಡಲ್ಲ. ಅದಕ್ಕೆ ನಾವು ಒಂದು ಒಳ್ಳೆ ಸಂಬಂಧ ನೋಡಿ ಮಾಡಿಬಿಡೋಣ. ಸರಿ.